ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳ ಹೊಸ ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡ್ತಾ ಇದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕೇಳೋದಕ್ಕೆ ಬಯಸ್ತೇನೆ. ಕೊಪ್ಪಳ, ಹಾವೇರಿ, ಚಾಮರಾಜನಗರ, ಬೀದರ್ ಈ ತರದ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು, ಆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬರೆಯನ್ನ ಹಾಕ್ತಾ ಇರತಕ್ಕಂಥ ಈ ಸರ್ಕಾರದ ನಿರ್ಧಾರ ಏನಿದೆ ಅತ್ಯಂತ ಮೂರ್ಖತನದ ಪರಮಾವಧಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಈ ವಿಶ್ವವಿದ್ಯಾಲಯಗಳನ್ನ ತೆಗೆದಿದ್ಯಾಕೆ ಅಂತ ಹೇಳಿದ್ರೆ, ಚಾಮರಾಜನಗರ, ಕೋಲಾರ, ಹಾವೇರಿ, ಬೀದರ್, ಕೊಪ್ಪಳ ಈ ತರದ ಜಿಲ್ಲೆಗಳಲ್ಲಿ ಉನ್ನತ ಶಿಕ್ಷಣದ ಪ್ರಮಾಣ ಹೆಚ್ಚಾಗಬೇಕು ಅನ್ನುವಂತ ಕಾರಣದಿಂದ ಹೊಸ ವಿಶ್ವವಿದ್ಯಾಲಯಗಳನ್ನು ತೆಗೆದಿತ್ತೇ ವಿನಃ ಬೇರೆ ಕಾರಣದಿಂದ ಅಲ್ಲ. ಉದಾಹರಣೆ ಮಂಗಳೂರು, ಉಡುಪಿ, ಬೆಂಗಳೂರು, ಮೈಸೂರು, ಶಿವಮೊಗ್ಗ ಈ ತರದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಆ ಜಿಲ್ಲೆಗಳ ಶೈಕ್ಷಣಿಕ ಪರಿಸ್ಥಿತಿ ಏನು ಅಂತ ಅವಲೋಕನ ಮಾಡಿದೆಯಾ ಈ ಸರ್ಕಾರ? ಈ ರೀತಿ ಒಂದು ಶೈಕ್ಷಣಿಕವಾಗಿ ಬೋಧಕ ವರ್ಗಕ್ಕೆ, ಬೋಧಕೇತರ ವರ್ಗಕ್ಕೆ ವೇತನ ಕೊಡೋದಕ್ಕೆ ಆಗದಿಲ್ಲ ಅನ್ನುವಂತ ಒಂದೇ ಕಾರಣವನ್ನ ಇಟ್ಕೊಂಡು ವಿಶ್ವವಿದ್ಯಾಲಯಗಳನ್ನ ಬಂದ್ ಮಾಡತಕ್ಕಂಥ ನಿರ್ಧಾರ ಏನಿದೆ ಇದು ವಿದ್ಯಾರ್ಥಿಗಳಿಗೆ ಬರೆಯನ್ನ ಹಾಕ್ತಕ್ಕಂಥ ನಿರ್ಧಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಒಂದು ಗಾದೆ ಇದೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ. ಹಂಗೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಬರೆ ಹಾಕೋದು ಯಾವ ನ್ಯಾಯ ಇದು ಅನ್ನುವಂತ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಾನು ಕೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ ಇದು ನಾನು ವಿನಂತಿಯನ್ನ ಮಾಡ್ತೇನೆ. ನಾನು ಸರ್ಕಾರಕ್ಕೆ ಕೇಳಿಸ್ತೇನೆ, ಕಿರಾಣಿ ಅಂಗಡಿಗಳನ್ನ ಬಂದ್ ಮಾಡಿದ ರೀತಿನಲ್ಲಿ, ಕಂಪನಿಗಳನ್ನ ಬಂದ್ ಮಾಡೋ ರೀತಿನಲ್ಲಿ ವಿಶ್ವವಿದ್ಯಾಲಯಗಳನ್ನ, ಶಿಕ್ಷಣ ಸಂಸ್ಥೆಗಳನ್ನ ಬಂದ್ ಮಾಡ್ತಕ್ಕಂಥದ್ದು ಬಡ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಒಂದು ಘೋರ ಅನ್ಯಾಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅಂಗಡಿಗಳನ್ನ ಮುಚ್ಚುವ ರೀತಿನಲ್ಲಿ ಅತ್ಯಂತ ಸುಲಭವಾಗಿ ವಿಶ್ವವಿದ್ಯಾಲಯಗಳನ್ನ ಮುಚ್ಚತಕ್ಕಂಥದ್ದು ಸರಿಯಲ್ಲ. ಇದು ಬಡ ವಿದ್ಯಾರ್ಥಿಗಳಿಗೆ, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಒಂದು ದ್ರೋಹ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್ಕಾರದ ಹತ್ರ 2016 ಮತ್ತು 17ನೇ ಇಸ್ವಿನಲ್ಲಿ 6% ಹಣವನ್ನ ಬಜೆಟ್ನಲ್ಲಿನ 6% ಹಣವನ್ನ ಉನ್ನತ ಶಿಕ್ಷಣಕ್ಕೆ ಕೊಡಲಾಗಿತ್ತು. ಈಗ ಈ ಸರ್ಕಾರ ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು? ಕೇವಲ 1.76% ಹಣವನ್ನ ಮಾತ್ರ ಕೊಟ್ಟಿದೆ. ಅಂದ್ರೆ ಉನ್ನತ ಶಿಕ್ಷಣಕ್ಕೆ 6% ಹಣದಿಂದ 1.76%ಗೆ ಹಣವನ್ನ ಇಳಿಸಿ ವಿಶ್ವವಿದ್ಯಾಲಯಗಳಿಗೆ, ಕಾಲೇಜುಗಳಿಗೆ ಹಣವನ್ನೇ ತೆಗೆದಿಡದೆ ಹೋದ್ರೆ ಶಿಕ್ಷಣ ಸಂಸ್ಥೆಗಳು ನಡಿಬೇಕು ಹೇಗೆ ಅನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಅದೇ ತರ ನಾನು ಮತ್ತೊಂದು ಅಂಶವನ್ನ ಕೇಳೋದಕ್ಕೆ ಬಯಸ್ತೇನೆ. ವಿಶ್ವವಿದ್ಯಾಲಯಗಳಲ್ಲಿ ಬೋಧಕ ವರ್ಗ ಇಲ್ಲ, ಬೋಧಕೇತರ ವರ್ಗ ಇಲ್ಲ ಅಂತ ಮುಚ್ತಾ ಇದ್ದೀವಿ ಅಂತ ಅಂದ್ರೆ, ಹಂಗಾದ್ರೆ ಪ್ರೈಮರಿ ಸ್ಕೂಲ್ಗಳಲ್ಲಿ, ಹೈಸ್ಕೂಲ್ಗಳನ್ನು 50% 68% ಉಪನ್ಯಾಸಕ ವರ್ಗವಿಲ್ಲ, ಹಂಗಾದ್ರೆ ಮುಚ್ತೀರಾ? ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆಯೋದು ಬೇಡವಾ? ಅದರೊಳಗೂ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳ ಯೂನಿವರ್ಸಿಟಿಗಳನ್ನು ಮುಚ್ಚೋದು ಅಂದ್ರೆ ಏನು? ಮತ್ತು ಇನ್ನೂ ಒಂದು ಅಂಶವನ್ನ ನಾನು ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಅದು ಬಿಜೆಪಿ ಇದ್ದಾಗ ಓಪನ್ ಮಾಡಿರ್ತಕ್ಕಂಥ ಯೂನಿವರ್ಸಿಟಿ ಅಂತ ಹೇಳಿ ಅಕಸ್ಮಾತ್ ಏನಾದ್ರು ರಾಜಕೀಯ ದ್ವೇಷದಿಂದ ಆ ಯೂನಿವರ್ಸಿಟಿಗಳನ್ನು ಬಂದ್ ಮಾಡಿದ್ರೆ ಇದು ರಾಜ್ಯಕ್ಕೆ ಮಾಡ್ತಕ್ಕಂಥ ಅಪಮಾನ, ಬಡ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಅಪಮಾನ. ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ದೊಂಬರಾಟವನ್ನ ಈ ಸರ್ಕಾರ ಮಾಡಬಾರದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಈಗೇನು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಶ್ವವಿದ್ಯಾಲಯಗಳ ಆರ್ಥಿಕ ಪರಿಸ್ಥಿತಿಯನ್ನ ಅವಲೋಕನ ಮಾಡೋದಕ್ಕೋಸ್ಕರ ಒಂದು ಕಮಿಟಿಯನ್ನ ಮಾಡಿದ್ವಿ. ಆ ಒಂದು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಮಿಟಿ ವರದಿಯನ್ನ ಆಧರಿಸಿ ಬಂದ್ ಮಾಡತಕ್ಕಂಥ ನಿರ್ಧಾರ ಏನಾದ್ರು ತೆಗೆದುಕೊಂಡಿದ್ರೆ ಆ ಒಂದು ಕಮಿಟಿನೇ ಅವೈಜ್ಞಾನಿಕವಾಗಿರ್ತಕ್ಕಂಥ ಕಮಿಟಿ. ಆ ಕಮಿಟಿಯ ವರದಿನೇ ಅತ್ಯಂತ ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ. ಆ ವರದಿನೇ ಸರಿಯಲ್ಲ. ಆ ವರದಿಯನ್ನು ಮೊದಲು ಪಕ್ಕಕ್ಕಿಟ್ಬಿಟ್ಟು
ವಿಶ್ವವಿದ್ಯಾಲಯಗಳನ್ನ ಮತ್ತೆ ಓಪನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತೊಂದು ವಿಷಯವನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಉದಯಗಿರಿ ಘಟನೆ. ನಿನ್ನೆ ದಿವಸ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ, ಇದರೊಳಗೆ RSS ಕಾರ್ಯಕರ್ತರ, RSS ನ ನಾಯಕರ, ಸ್ವಯಂ ಸೇವಕರ ಕೈವಾಡ ಇದೆ. ಬುರ್ಕಾವನ್ನ ಹಾಕೊಂಡು ಬಂದ್ಬಿಟ್ಟು RSS ನ ಸ್ವಯಂ ಸೇವಕರು ಬಂದು ಗಲಾಟೆ ಮಾಡಿದ್ದಾರೆ, ಕಲ್ಲೆಸ್ತಿದ್ದಾರೆ ಅಂತ. ನಾನು ಈ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಮತ್ತೆ ಈ ತರ ಯಾರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆಯನ್ನ ಕೇಳೋದಕ್ಕೆ ಬಯಸ್ತೇನೆ. ನಿಮ್ ಸರ್ಕಾರ ಇದೆಯೋ ಅಥವಾ ಸತ್ತೋಗಿದೆಯೋ? ಪೊಲೀಸರು ಇದ್ದಾರೋ ಇಲ್ವೋ? ಪೊಲೀಸರು ಏನ್ ಮಾಡ್ತಾ ಇದ್ರ? ಹಂಗಾರೆ ಚಳ್ಳೆ ಹಣ್ಣು ತಿಂತ ಇದ್ರ? ಪೊಲೀಸರು ಇದ್ದಾರೆ, ಅಲ್ಲಿ RSS ನವ್ರು ಬಂದಿದ್ರೋ ಬಂದಿಲ್ವೋ ಅಂತ ಹೇಳೋದಕ್ಕೆ ನಿಮ್ ಕ್ಯಾಮೆರಾಗಳಿದಾವೆ, CC ಕ್ಯಾಮೆರಾಗಳು. ನೂರಾರು ಜನ, ಸಾವಿರಾರು ಜನ ಪೊಲೀಸ್ ಇದೆ. ಇನ್ನೂ ಮೇಲಾಗಿ ಸರ್ಕಾರ ಇದೆ. ಇದ್ರೊಳಗಡೆ RSS ಭಾಗಿಯಾಗಿದ್ರೆ ಏನಾದ್ರು ಎಂಕ್ವೈರಿ ಮಾಡಿದೀರಾ? ಏನಾದ್ರು ತನಿಖಾ ವರದಿ ಇದೆಯಾ? ಒಂದೇಟಿಗೆ ಇದ್ರೊಳಗೆ RSS ಭಾಗಿಯಾಗಿದೆ ಅಂತ ಹೇಳೋದಕ್ಕೆ ಯಾವ ವರದಿ ಇದೆ ನಿಮ್ಮ ಹತ್ರ? ಯಾವ ಎಂಕ್ವೈರಿ ರಿಪೋರ್ಟ್ ಇದೆ? ಹಾಗಾಗಿ ನಾನು ಬಿ.ಕೆ. ಹರಿಪ್ರಸಾದ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಈ ರೀತಿ ಒಂದು ಆಧಾರ ರಹಿತವಾಗಿರ್ತಕ್ಕಂಥ ಬುದ್ಧಿಗೇಡಿ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಶಿವಮೊಗ್ಗ ಗಲಾಟೆ ತೆಗೆದುಕೊಳ್ಳಿ, ಬೆಂಗಳೂರಿನಲ್ಲಿ KG ಹಳ್ಳಿ DJ ಹಳ್ಳಿ ಗಲಾಟೆ ತೆಗೆದುಕೊಳ್ಳಿ, ಮಂಗಳೂರಿನಲ್ಲಿ ಗಲಾಟೆಯನ್ನು ತೆಗೆದುಕೊಳ್ಳಿ, ಹುಬ್ಳಿ ಗಲಾಟೆಯನ್ನು ತೆಗೆದುಕೊಳ್ಳಿ. ಈ ರೀತಿ ಅಲ್ಪಸಂಖ್ಯಾತರು ಗುಂಡಗಳಂತೆ, ಭಯೋತ್ಪಾದಕರಂತೆ, ಎಲ್ಲ ಅಲ್ಪಸಂಖ್ಯಾತರು ಅಲ್ಲ, ಕೆಲವು ಅಲ್ಪಸಂಖ್ಯಾತರು ಗುಂಡಗಳಂತೆ, ಭಯೋತ್ಪಾದಕರಂತೆ ವರ್ತನೆ ಮಾಡೋದಕ್ಕೆ ಯಾರು ಕಾರಣ? ನಿಮ್ ಸರ್ಕಾರ ಕಾರಣ. ಮೊದಲು ನಿರ್ದಾಕ್ಷಿಣ್ಯವಾಗಿ ಯಾರು ತಪ್ಪು ಮಾಡಿದಾರೋ ಅವ್ರ ಬಗ್ಗೆ ಸರಿಯಾದ ಕಠಿಣವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿದ್ರೆ ಇವತ್ತಿನ ಮೈಸೂರಿನ ಘಟನೆ ಸಂಭವಿಸ್ತಾ ಇರಲಿಲ್ಲ, ಶಿವಮೊಗ್ಗದ ಘಟನೆ ಸಂಭವಿಸ್ತಾ ಇರಲಿಲ್ಲ. ಎಗೈನ್ ಅಂಡ್ ಎಗೈನ್ ಈ ಸರ್ಕಾರ ಬಂದ ಮೇಲೆ ಯಾಕೆ ಈ ರೀತಿ ಭಯೋತ್ಪಾದಕರಂತೆ ವರ್ತನೆ ಮಾಡ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ ನಿಮ್ ಸರ್ಕಾರ ಕಾರಣ, ನಿಮ್ಮ ಮೈ ಬ್ರದರ್ ಪಾಲಿಸಿ ಕಾರಣ ಅದಕ್ಕೆ. ಆದ್ರಿಂದ ಈ ರಾಮೇಶ್ವರಂ ಹೋಟೆಲ್ ಕೆಫೆ, ರಾಮೇಶ್ವರಂ ಕೆಫೆಗೆ ಬಾಂಬ್ ಬ್ಲಾಸ್ಟ್ ಯಾಕಾಯ್ತು? ನಿಮ್ ಸರ್ಕಾರ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಯಾಕೆ ಕೂಗ್ತಾ ಇದ್ದಾರೆ? ನಿಮ್ ಸರ್ಕಾರನ ನೋಡಿ, ಇದು ನಮ್ ಸರ್ಕಾರ ಅಂತ ಅನ್ನಿಸ್ಬಿಟ್ಟಿದೆ ಭಯೋತ್ಪಾದಕರಿಗೆ. ಹಾಗಾಗಿ ಈ ಸರ್ಕಾರ ಅಲ್ಪಸಂಖ್ಯಾತರ ಬಗ್ಗೆ, ಭಯೋತ್ಪಾದಕರ ಬಗ್ಗೆ, ನಗರ ನಕ್ಸಲೀಯರ ಬಗ್ಗೆ ಬಹಳ ಹಗುರವಾಗಿರ್ತಕ್ಕಂಥ ವರ್ತನೆಯನ್ನ, ಹಗುರವಾಗಿರ್ತಕ್ಕಂಥ ಕ್ರಮಗಳನ್ನ ತೆಗೆದುಕೊಂಡಿದ್ದೇ ಕಾರಣ ಈ ಒಂದು ಘಟನೆ ಆಗೋದಕ್ಕೆ. ಆದ್ರಿಂದ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಅನೇಕ ಘಟನೆಗಳು ರಾಜ್ಯದಲ್ಲಿ ಸಂಭವಿಸ್ತವೆ. ಇದಕ್ಕೆ ಸರ್ಕಾರದ ತಪ್ಪು ನೀತಿ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನೋಡಿ, ಈ ಸರ್ಕಾರದ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಹಾಲಿನ ದರವನ್ನ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ, 5 ರೂಪಾಯಿಗೆ. 5 ರೂಪಾಯಿ ಹೆಚ್ಚಿಗೆ ಮಾಡ್ತೀವಿ 1 ಲೀಟರ್ಗೆ ಅಂತ ಹೇಳ್ತಾ ಇದೆ. ಯಾವಾಗ ಮಾಡ್ತಾರ ಗೊತ್ತಿಲ್ಲ. ಈಗ ನೀವೇ ಹೇಳಿದ್ರಿ, ಯಾವ್ದದು ಅಕ್ಕಿ ಕೇಂದ್ರ ಸರ್ಕಾರದಿಂದ 5 ಕೆಜಿ ಬರ್ತಾ ಇದೆ. ಇನ್ನು 5 ಕೆಜಿ ಏನ್ ಕೊಡಬೇಕಾಗಿತ್ತು ಹಣವನ್ನ ಇನ್ನು 5-6 ತಿಂಗಳಾದ್ರೂ ಕೂಡ ಅವರಿಗೆ ಹಣವನ್ನ ಹಾಕಿಲ್ಲ ಅಕೌಂಟ್ಗೆ. ಯಾಕೆ ಅಂದ್ರೆ ದುಡ್ಡಿಲ್ಲ ಸರ್ಕಾರದ ಹತ್ರ, ಖಜಾನೆ ಖಾಲಿಯಾಗಿದೆ. ಈಗ ಉದಾಹರಣೆಗೆ ಹೈಸ್ಕೂಲು ಮತ್ತು ಜೂನಿಯರ್ ಕಾಲೇಜ್ನಲ್ಲಿ ಯಾರು ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಟೀಚರ್ಸ್, ಅವರಿಗೆ ಸ್ಯಾಲರಿಯನ್ನು ಕೊಡ್ತಾ ಇಲ್ಲ. 5-6 ತಿಂಗಳಿಂದ ಸ್ಯಾಲರಿ ಕೊಟ್ಟಿಲ್ಲ ಅವರಿಗೆ. ಮತ್ತು ಇನ್ಯಾರಿಗೆ 5-6 ತಿಂಗಳಿಂದ ವೇತನ ಕೊಟ್ಟಿಲ್ಲ. ಹೀಗೆ ಸರ್ಕಾರದ ಖಜಾನೆ ಸಂಪೂರ್ಣವಾಗಿ ಆಗಿದೆ. ಅದಕ್ಕೆ ಹಾಲಿನ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಈಗ ಮೆಟ್ರೋ ದರವನ್ನು ಹೆಚ್ಚಿಗೆ ಮಾಡಿದ್ದಾರೆ, ಎಲ್ಲ ದರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ ಒಂಥರ ಇನ್ಯಾವುದು ಬಾಕಿ ಉಳಿದಿದೆ ಏನು ಟ್ಯಾಕ್ಸ್ ಅನ್ನ ಹಾಕೋದಕ್ಕೆ, ಸರ್ಕಾರ ಖಜಾನೆ ತುಂಬಿಸಿಕೊಳ್ಳೋದಕ್ಕೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರ 2ನೇ ಅವಧಿಯ ಮುಖ್ಯಮಂತ್ರಿಯ ಆಡಳಿತ ಏನಿದೆ ಇದು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಕಾಂಗ್ರೆಸ್ನ MLAಗಳೇ ಮಾತಾಡ್ತಾ ಇದ್ದಾರೆ, ಹೊರಗಡೆ ಕೆಲವರು ಮಾತಾಡ್ತಾ ಇದ್ದಾರೆ, ಬಹಳಷ್ಟು ಜನ ಒಳಗಡೆ ಮಾತಾಡ್ತಾ ಇದ್ದಾರೆ.
ಆದ್ರಿಂದ ಈ ಸರ್ಕಾರ ಸಂಪೂರ್ಣವಾಗಿ ದಿವಾಳಿ ಆಗೋಗಿದೆ. ಗ್ಯಾರಂಟಿನ ಸರಿಯಾಗಿ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ. ಮಹಿಳೆಯರ ಅಕೌಂಟ್ಗೂ ಹಣ ಹಾಕಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಹಣ ಹಾಕಿಲ್ಲ ಕಳೆದ 3-4 ತಿಂಗಳಿಂದ. ಯಾಕೆ ಅಂದ್ರೆ ಸರ್ಕಾರದ ಹತ್ರ ಹಣ ಇಲ್ಲ. ಆದ್ರಿಂದ ಈ ಸರ್ಕಾರ ಪಾಪರ್ ಸರ್ಕಾರ, ದಿವಾಳಿ ಸರ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.